न यादवेन्द्राय ज्ञानमुद्राय योगिनीनाथारुग्मिणेशाय नमो वेदान्तवेदिने रामाय रामभद्राय रामचन्द्राय वेदसेरकुनाथाय नाथाय सीताया पतये नमः। मनोजं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूष कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। ಸೊ ಬಾಲ ಲೀಲೆಗಳು ಯಾರ್ದು? ಕುರು ಪಾಂಡವರದ್ದು. ಪಾಂಡವರು, ಕೌರವರು ಮತ್ತು ಇನ್ನೂ ಕೆಲವು ರಾಜಕುಮಾರರು ಅಲ್ಲಿಗೆ ಯಾರೆಲ್ಲ ಬಂದಿದ್ದಾರೋ ಕೃಪಾಚಾರ್ಯರ ಬಳಿಗೆ ವಿದ್ಯಾಭ್ಯಾಸಕ್ಕೆ. ಸೊ ಏನೆಲ್ಲ ಅವರು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದರು, ಶಸ್ತ್ರಾಭ್ಯಾಸ, ಆಮೇಲಿಂದ ಯಾವ ರೀತಿ ಆಟ ಆಡಿದರು ಅನ್ನುವಂಥದ್ದನ್ನು ನೋಡಿ ಅಂತೇಳಿದರೆ ಇದರಲ್ಲಿ ಪರಮಾರ್ಯ ಕರ್ಮ ಅಂತ. ಪರಮಾರ್ಯ ಕರ್ಮ ಅಂತೇಳಿದರೆ ಭೀಮಸೇನನ ಕೆಲಸಗಳು ಪರಮಾರ್ಯ, ಬಹಳ ಅತ್ಯಂತ ಶ್ರೇಷ್ಠವಾದ ಕೆಲಸಗಳು ಇದ್ದುವು. ಸುಪೂರ್ಣ ಸದನುಗ್ರಹತಃ, ಭಗವಂತನ ಪೂರ್ಣ ಅನುಗ್ರಹ ಆ ಭೀಮಸೇನನ ಮೇಲೆ ಇತ್ತು. ಸೊ ವಾಯುಪುತ್ರ ಯಾರು? ಭೀಮಸೇನ ಎರಡನೇ ಅವತಾರ. ಸೊ ಮೊದಲನೇ ಅವತಾರ ಆಂಜನೇಯ. ಸೊ ಆಂಜನೇಯ ಯಾವ ರೀತಿ ಹೋಗಿ ರಾವಣನಿಗೆ ಮುಷ್ಟಿ ಪ್ರಹಾರ ಮಾಡಿದ್ದಾನೆ ಅಂತ ನಾವು ನೋಡಿ, ರಾವಣನೇ ಹೇಳಿಬಿಟ್ಟ ಆಂಜನೇಯನಿಗೆ, ನಾನು ನಿನ್ನಂಥವನನ್ನು ನೋಡಲೇ ಇಲ್ಲ ಅಂತ. ರಾವಣನಿಗೆ ಮುಷ್ಟಿಯಲ್ಲಿ ಗುದ್ದಿ ಅವನಲ್ಲಿ ರಕ್ತ ವಾಂತಿ ಮಾಡುವ ಥರ ಮಾಡಬೇಕಿದ್ದರೆ ನೀನು ನಿಜವಾಗಿಯೂ ಅಪ್ರತಿಮ ವೀರ ಅಂತ ಆಂಜನೇಯನಿಗೆ ರಾವಣನೇ ಹೇಳಿದ್ದಾನೆ. ಸೊ ಹಾಗೆ ಈಗ ಇದು ಭೀಮಾವತಾರ. ಸೊ ಸ್ವಾಭಾವಿಕವಾಗಿ ವಾಯುದೇವರ ಬಲ ಅನ್ನುವಂಥದ್ದು ಯುದ್ಧೇ ನಿಯುದ್ಧ ಉತ ಧಾವನ ಅಂತೇಳಿದರೆ ಅದು ಓಡುದಿರಲಿ, ಹಾರುದಿರಲಿ, ಆಮೇಲೆ ಈಜುದಿರಲಿ, ಎತ್ತಿಕೊಂಡು ಹೋಗೋದಿರಲಿ, ಯಾವ ಆಟ ಇದ್ದರೂ ಕೂಡ ಅದರಲ್ಲಿ ಭೀಮಸೇನನದ್ದೇ ಎತ್ತಿದ ಕೈ ಅನ್ನುವಂಥದ್ದು. ಭೀಮಸೇನನ ಹತ್ತಿರ ಕೂಡ ಅಂತೇಳಿದರೆ ಯಾರೂ ಹೋಗುವ ಹಾಗೆ ಇಲ್ಲ, ಅಷ್ಟು ಬಲಿಷ್ಠ ಭೀಮ ಅಂತೇಳಿದರೆ. ಈ ರೀತಿಯಲ್ಲಿ ಗಂಗಾ ನದಿಯ ಮಧ್ಯದಲ್ಲಿ, ಅಂತಹ ಪ್ರವಾಹದಲ್ಲಿರುವಂಥ ಆ ಗಂಗಾ ನದಿಯ ಮಧ್ಯದಲ್ಲಿ ಅವರನ್ನೆಲ್ಲ ಕರ್ಕೊಂಡೋಗಿ ಅವರನ್ನೆಲ್ಲ ಭುಜದ ಮೇಲೆ ಇಟ್ಕೊಂಡು ಮುಳುಗು ಆಗ್ತಿದ್ದ ಅಂತೇಳಿದರೆ ಅವನೊಟ್ಟಿಗೆ ಸಾಧ್ಯನೇ ಇಲ್ಲ ಅವರಿಗೆ. ಅವರು ಏನಾಗ್ತಿದ್ದರೆ ಶ್ರಮ ಆಗ್ತಿತ್ತು, ಅವರಿಗೆ ಆಯಾಸ ಆಗ್ತಿತ್ತು, ಹೆದರುತ್ತಾ ಇದ್ದರು ಅವರು ಅಂತೇಳಿ. ಆವಾಗ ನಗ್ತಾ ಇದ್ದ ಭೀಮ ಅನ್ನುವಂಥದ್ದು. ಸೊ ಈ ರೀತಿ ಎಲ್ಲ ಆಟಗಳನ್ನು ಆಡಿದ ಭೀಮಸೇನ ಅಂತ ಹೇಳಿದರೆ, ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತೇಳಿದರೆ, ಭೀಮಸೇನನ ಈ ಆಟ ನೋಡಿ ನೋಡಿ ಅಂತೇಳಿದರೆ ದ್ವೇಷ ಭಾವನೆ ಉಳ್ಳವರಿಗೆ ಇದನ್ನು ಸ್ವಲ್ಪ ತಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅಲ್ಲಿವರೆಗಾಗಿದೆ. ಅಲ್ಲಿನ ನಂತರದ ಶ್ಲೋಕ ವೈನರೆ. ಶ್ರೀ ಗುರುಭ್ಯೋ ನಮಃ. ದ್ವೇಷಂ ಶಿರತೇನ ಹಿ ಹರೌ ತಮಸಿ ಪ್ರವೇಶಃ ಪ್ರಾಣೇ ಚ ತೇನ ಜಗತ್ತಿ ಮನುತೌ ಪ್ರಪನ್ನೌ ತತ್ಕಾರಣಾನ್ಯ ಕುರುತಾಂ ಪರಮೌ ಕರಾಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾಧುಪಾಂಸ್ಯೌ. 65ನೇ ಶ್ಲೋಕ. ಅಂದ್ರೆ ಹಾಗಾದರೆ ಭೀಮಸೇನ ಇನ್ನೊಬ್ಬರಿಗೆ ದ್ವೇಷ ಬರುವ ತರ ಈ ರೀತಿಯ ಕೆಲಸ ಯಾಕೆ ಮಾಡುತ್ತಾನೆ ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣ ಹೇಳ್ತಾರೆ ಆಚಾರ್ಯರು. ಏನು ಅಂದ್ರೆ, ದುಷ್ಟರಾದ ಅಸುರರಿಗೆ ಯಾವಾಗಲೂ ಅವರು ತಮೋಲೋಕಕ್ಕೆ ಹೋಗಬೇಕು. ಆದ್ರೆ ತಮೋಲೋಕಕ್ಕೆ ಹೋಗುವುದಕ್ಕೆ ಕೂಡ ಅವರು ಶ್ರೀಹರಿಯಲ್ಲಿ ಹಾಗೆ ಮುಖ್ಯ ಪ್ರಾಣನಲ್ಲಿ ದ್ವೇಷಭಾವನೆಯನ್ನು ಮಾಡಬೇಕು. ಇಲ್ಲದಿದ್ದರೆ ತಮಸ್ಸಿನಲ್ಲಿ ಪ್ರವೇಶ ಕೂಡ ಅವರಿಗೆ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಹರಿವಾಯುಗಳು ಪೃಥ್ವಿಯನ್ನು ಅನುಸರಿಸಿ ಹರಿ ಮತ್ತೆ ಭೀಮಸೇನ ಅಂದರೆ ವಾಯುದೇವರು ಒಟ್ಟಿಗೆ ಬಂದಿದ್ದಾರೆ. ನಿರಂತರದಲ್ಲಿಯೂ ವಿಸ್ತೃತವಾದ ಹಾಗೂ ಪೂರ್ಣವಾದ, ನಿರ್ದುಷ್ಟವಾದ ಹಾಗೂ ಸ್ವಾಭಾವಿಕವಾದ ಬಲವುಳ್ಳ ಶ್ರೇಷ್ಠರಾದ ಆ ಕೃಷ್ಣ ಮತ್ತೆ ಭೀಮರು ದ್ವೇಷಕ್ಕೆ ಕಾರಣಗಳಾದ ಕರ್ಮಗಳನ್ನೇ ಮಾಡುತ್ತಾರೆ. ದ್ವೇಷಂ ಹ್ರಿಯತೆ ನಹಿ ಹರೌ ತಮಸಿ ಪ್ರವೇಶಃ ಪ್ರಾಣೇ ಚ ತೇನ ಜಗತಿ ಅನುತೌ ಪ್ರಪನ್ನೌ ತತ್ಕಾರಣಾನ್ಯಕರುತಾಂ ಪರಮೌ ಕರಾಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾಧುಪೌಂಸ್ಯೌ. ದ್ವೇಷಂ ಹಿ ರತೆ
ನ ಹಿ ಹರೌ ತಮಸಿ ಪ್ರವೇಶ ಪ್ರಾಣೇ ಚ ತೇನ ಜಗತೀಂ ಅನು ತೌ ಪ್ರಪನ್ನೌ ತತ್ಕಾರಣಾನಿ ಅಕುರುತಾಂ ಪರಮೌಕರಾಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾಧುಪೌಂಸ್ಯೌ. ದ್ವೇಷಂ ಹಿ ರತೆ, ರತೆ ದ್ವೇಷಂ, ರತೆ ಅಂತೇಳಿದರೆ ವಿನಾ ಅಂದರೆ ಹೊರತುಪಡಿಸಿ, ರತೆ ಯಾರನ್ನು ಹೊರತುಪಡಿಸಿ, ದ್ವೇಷಂ ರತೆ ಅಂದರೆ ದ್ವೇಷ ಮಾಡಲಿಲ್ಲ ಅಂತೇಳಿದರೆ ದ್ವೇಷಂ ರತೆ ದ್ವೇಷದ ಹೊರತು, ನಹಿ ಹಿ ಅಂತೇಳಿದರೆ ಖಂಡಿತವಾಗಿಯೂ, ನಹಿ ಭವೇತ್ ನ ಹಿ, ಸೊ ನ ಅಂತೇಳಿದರೆ ಖಂಡಿತವಾಗಿಯೂ ನ ಭವೇತ್, ಏನದು ಹರವು ತಮಸಿ ಪ್ರವೇಶ. ಭಗವಂತ ಅವತಾರ ಮಾಡಿಕೊಂಡು ಬಂದದ್ದು ಯಾಕೆ? ಶ್ರೀಕೃಷ್ಣ ಅವತಾರ. ಇಲ್ಲಿ ಯಾರು ಈ ರೀತಿ ಕಂಸ, ಜರಾಸಂಧ, ಈ ಹಂಸಡಿಬಿಕ ಮೊದಲಾದ ಇವರೆಲ್ಲ ದುಷ್ಟ ರಾಕ್ಷಸ ಪ್ರವೃತ್ತಿ ಉಳ್ಳವರೆಲ್ಲ, ಇವರನ್ನೆಲ್ಲ ನಾಶ ಮಾಡಬೇಕು ಅನ್ನುವಂತಹ ಭೂಭಾರ ಹರಣಾಯ ಚ ಜಾತ ಕಂಸವಧಾರ್ಥಾಯ ಅಂತ ಹೇಳಿದರು. ಕಂಸನ ವಧೆ ಮಾಡಬೇಕು, ಕಂಸನ ಒಟ್ಟಿಗೆ ಎಲ್ಲ ಬಂದರು ಅವರು, ಚಾಣೂರ, ಮುಷ್ಟಿಕ ಅವರೆಲ್ಲ ಬಂದುಬಿಟ್ರು. ಕಂಸ ಅಂತ ಹೇಳಿದ್ರು, ಕೋಲಯ, ಪೀಡ, ಆ ಆನೆ ಎಲ್ಲ ಬಂತು. ಸೊ ಕಂಸ. ಸೊ ಆಮೇಲಿಂದ ಇನ್ನೂ ಎಷ್ಟೋ ಇದ್ದಾರೆ, ಶಿಶುಪಾಲ ಇದ್ದಾನೆ, ಪೌಂಡ್ರಕ ಇದ್ದಾನೆ, ಆಮೇಲೆ ಇವರು ಜರಾಸಂಧ ಇದ್ದಾನೆ, ಭಾಳ ಹಂಸಡಿಬಿಕರಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಸೊ ಇವರೆಲ್ಲ ಇವರು ಅವ್ರ ಜೊತೆಗೆ ಇದ್ದಾರೆ ಇವರೆಲ್ಲ ಈ ಧಾರ್ತರಾಷ್ಟ್ರಗಳು ಅಂತೇಳಿ ಧೃತರಾಷ್ಟ್ರನ ಮಕ್ಕಳು ಇವರು ಇದ್ದಾರೆ. ಸೊ ಇವರೆಲ್ಲ ಎಂತ ಹೇಳಿದರೆ ಇವರೆಲ್ಲ ನಾಶ ಆಗಬೇಕು. ಇವರೆಲ್ಲ ಯಾವುದೆಲ್ಲ ದುಷ್ಟ ಬುದ್ಧಿಯವರು ಪಾಪಿಷ್ಟರಿದ್ದಾರೋ ಇವರೆಲ್ಲ ನಾಶ ಆಗಬೇಕಿದ್ದರೆ ಆವಾಗಲೇ ಭೂಭಾರ ಹರಣ ಆಗೋದು. ಹಾಗಾದರೆ ಇವರು ನಾಶ ಆಗುವಂಥದ್ದು ಹೇಗೆ ಅಂತೇಳಿದರೆ, ಇವರಿಗೆ ಅಸೂಯೆ, ದ್ವೇಷ ಅಂತೇಳಿದರೆ ಭಗವಂತನಲ್ಲಿ ದ್ವೇಷ ಮಾಡಬಾರದ್ದು ಮಾಡಿದರೆ ಅವರು ಆಗ ತಾನೇ ಅವರಿಗೆ ಏನಾಗ್ತದೆ ಅಂತೇಳಿದರೆ ತಮಸಿ ಪ್ರವೇಶ ಅಂತೇಳಿದರೆ ಭೂಭಾರ ಹರಣ ಆಗಿ ಅವ್ರು ಎಲ್ಲಿಗೆ ಹೋಗಬೇಕು? ಅಂಧ ತಮಸ್ಸಿಗೆ ಹೋಗಬೇಕು. ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಬೇಕು ಅವರು. ಸೊ ತಮಸಿ ಪ್ರವೇಶ, ಅಂಧ ತಮಸ್ಸಿಗೆ ಪ್ರವೇಶ ಆಗಬೇಕಿದ್ರೆ ಯಾರ್ದು ಅಂತೇಳಿದರೆ ಈ ಅಯೋಗ್ಯ ದುಷ್ಟ ಪಾಪಿಷ್ಟರುಗಳು ಎಲ್ಲಿ ಕೊಟ್ಟಿದ್ದಾರೆ ಅಂತೇಳಿದರೆ 4ನೇ ಲೈನ್ನಲ್ಲಿ ದೇವದ್ವಿಷಾಮ್ ಅಂತ ಕೊಟ್ಟರು. ದೇವದ್ವಿಷಾಮ್ ಅಂತೇಳಿದರೆ ಇವರೆಲ್ಲ ಭಗವಂತನ ದ್ವೇಷಿಗಳು. ಸೊ ಭಗವಂತನ ದ್ವೇಷಿಗಳು ಅಂತೇಳಿದರೆ ಅಲ್ಲಿ ಅವತಾರ ಆಗೋ ಮೊದಲೇ ಬ್ರಹ್ಮದೇವರು ಎಲ್ಲ ಹೋಗಿ ಹೇಳಿದ್ದಾರೆ ಭಗವಂತನಿಗೆ, ಇವರೆಲ್ಲ ರಾಕ್ಷಸ ಪ್ರವೃತ್ತಿಯವರು, ಇವರು ತಪ್ಪಿಯೂ ಕೂಡ ಭಗವಂತ ನಿಮ್ಮ ಪೂಜೆ ಮಾಡಬಾರ್ದು. ಅಂದರೆ ಒಂದು ಸಲ ಕೂಡ ಯಾರಾದರೂ ಭಕ್ತಿಯಿಂದ ನಿಮ್ಮನ್ನು ಪೂಜೆ ಮಾಡಿಬಿಟ್ರೆ ಮತ್ತೆ ಅವರು ಅಂಧ ತಮಸ್ಸಿಗೆ ಹೋಗೋದಿಲ್ಲ. ಆ ಥರ ಅವರನ್ನು ಹೋಗಲಿಕ್ಕೆ ಅಂತೇಳಿದರೆ ಆ ಥರ ಅವರಿಗೆ ಭಕ್ತಿ ಬರುವುದೇ ಬೇಡ. ಅಂದರೆ ಸ್ವಾಭಾವಿಕವಾಗಿ ಇಷ್ಟು ತನಕ 100 ತಪ್ಪನ್ನು ಅಪರಾಧಗಳನ್ನು ಮಾಡಿದವರು ಈಗ ಅವರು ಭಕ್ತಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ತಮಸಿ ಪ್ರವೇಶ, ಅವರಿಗೆ ಅಂಧ ತಮಸ್ಸಿನಲ್ಲೇ ಅವರಿಗೆ ಹೋಗಿ ಅವರು ಸೇರಬೇಕಾದ್ದು. ಅಂದರೆ ಇಲ್ಲಿ ಅವರು ನಾಶ ಆಗಬೇಕು, ಭೂಭಾರ ಹರಣ ಆಗಬೇಕು. ಸೊ ಇದಕ್ಕೆಲ್ಲ ಅಂತೇಳಿದರೆ ಇಲ್ಲಿ ಅವರು ನಾಶ ಹೇಗಾಗ್ತಾರೆ? ನಾಶ ಆದರೆ ಅಂಧ ತಮಸ್ಸಿಗೆ ಹೋಗ್ತಾರೆ. ಸೊ ಇಲ್ಲಿ ನಾಶ ಆಗಬೇಕಿದ್ದರೆ ಅವರು ದೇವದ್ವಿಷಾಂ, ಭಗವಂತನ ದ್ವೇಷ ಮಾಡಬೇಕು. ಭಗವಂತನ ದ್ವೇಷ ಮಾಡಬೇಕಿದ್ದರೆ ಏನು ಮಾಡಬೇಕು? ಭಗವಂತನ ದ್ವೇಷ ಮಾಡುವ ಏನು ಆ ರೀತಿಯಲ್ಲಿ ಎಲ್ಲ ಒಂದು ವ್ಯವಸ್ಥೆ ಅಲ್ಲಿ ಆಗಬೇಕು. ಆ ವ್ಯವಸ್ಥೆ ಆ ಥರ ಇದ್ದರೆ ಅಂತೇಳಿದರೆ ಆ ವ್ಯವಸ್ಥೆಯಲ್ಲಿ ಭಗವಂತನ ದ್ವೇಷವೇ ಬರುವುದು ಅಂತ. ಅದಕ್ಕೋಸ್ಕರನೇ ವಾಯುದೇವರು ಅಂತೇಳಿದರೆ ಅವ್ರದ್ದು ಏನು ಕೆಲಸ ವಾಯುದೇವರದ್ದು? ಸೊ ಅಂತೇಳಿದರೆ 3 ಅವತಾರದಲ್ಲಿ ಏನು ಕೆಲಸ ಅವರಿಗೆ ಅಂತೇಳಿದರೆ ಭಗವಂತನ ಸೇವೆ ಮಾಡುವಂಥದ್ದೇ ಅವರಿಗೆ ಕೆಲಸ. ಸೊ ಭಗವಂತನ ಸೇವೆ ಮಾಡುವಂಥದ್ದು ಹೇಗೆ ಭಗವಂತನ ಸೇವೆ ಮಾಡ್ತಾರೆ ಅಂತೇಳಿದರೆ ಈ ಅಂಧ ತಮಸ್ಸಿಗೆ ಹೋಗಬೇಕಾದ ಯಾರೆಲ್ಲ ದುಷ್ಟರಿದ್ದಾರೋ ಆ ದುಷ್ಟರಿಗೆ ಭಗವಂತನ ಮೇಲೆ ದ್ವೇಷ ಬರುವ ಹಾಗೆ ಮಾಡುವಂಥದ್ದು ಆ ಕೆಲಸದಲ್ಲಿ ಭಗವಂತನಿಗೆ ಸೇವೆ ಮಾಡ್ತಾ ಇರೋರು ಯಾರು ಅಂತ ಹೇಳಿದ್ರೆ ವಾಯುದೇವರು ಈ ಭೀಮಸೇನನ ರೂಪದಲ್ಲಿ. ದ್ವೇಷ ಇಲ್ಲದೆ ದ್ವೇಷಂ ಹಿ ರತೆ, ಅದು ಇಲ್ಲದೆ ತಮಸಿ ಪ್ರವೇಶ ನ ಹಿ
ನಾ ಅಂದರೆ ಇಲ್ಲ, ಹಿ ಅಂದರೆ ಖಂಡಿತವಾಗಿಯೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರು ಭಗವಂತನನ್ನು ದ್ವೇಷ ಮಾಡಲೇಬೇಕು. ಹರವು ಅಂದರೆ ಭಗವಂತನಲ್ಲಿ. ಹರಿ ಅನ್ನುವಂಥ ಶಬ್ದದ ಸಪ್ತಮಿ ವಿಭಕ್ತಿ ಹರೌ. ಮುನಿ ಇದ್ದರೆ ಮುನೌ. ಸೊ ಹರವು. ಸೊ ಭಗವಂತನಲ್ಲಿ ದ್ವೇಷ, ಭಗವಂತನಲ್ಲಿ ಮತ್ತು ವಾಯುದೇವರಲ್ಲಿ ಹರಿವಾಯುಗಳು ಅಂತ. ಸೊ ನಾವು ಪ್ರೀತಿ ಮಾಡುವವರು ಅವರು ಅಂಧ ತಮಸ್ಸಿಗೆ ಹೋಗುವವರು, ಅವರು ದ್ವೇಷ ಮಾಡುವವರು. ಸೊ ಹರವು ಪ್ರಾಣೇ ಅಂದರೆ ಭಗವಂತನಲ್ಲಿ ಮತ್ತು ಪ್ರಾಣದೇವರಲ್ಲಿ ಅವರು ದ್ವೇಷ ಮಾಡಿದ್ರೇ ಅವರು ಹೋಗೋದು ಅಂಧ ತಮಸ್ಸಿಗೆ. ಯಾಕಂದರೆ ಪ್ರಾಣದೇವರು ಎಲ್ಲೆಲ್ಲಿಯೂ ಇದ್ದಾರೆ, ಅವರನ್ನು ಅಂಧ ತಮಸ್ಸಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದುಬಿಡ್ತಾರೆ ಯಾರು? ಪ್ರಾಣದೇವರು. ಸೊ ಹೀಗೆ ಹರವು ಪ್ರಾಣೇ. ಪ್ರಾಣ ಶಬ್ದದ ಸಪ್ತಮಿ ವಿಭಕ್ತಿ ಪ್ರಾಣೇ. ರಾಮ ಇದ್ದದ್ದು ರಾಮೇ ಅಂತಾದಾಗಿ. ಸೊ ಹರವು ಅಂದರೆ ಭಗವಂತನಲ್ಲಿ, ಪ್ರಾಣೇ ಅಂದರೆ ವಾಯುದೇವರಲ್ಲಿ. ಸೊ ಎರಡು ಸಪ್ತಮಿ ವಿಭಕ್ತಿ. ಹರವು ಪ್ರಾಣೇ ದ್ವೇಷಂ ಹೃತೆ. ಹರಿವಾಯುಗಳಲ್ಲಿ ದ್ವೇಷ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಅಂಧ ತಮಸ್ಸಿಗೆ ಹೋಗುವುದಿಲ್ಲ. ನ ತಮಸಿ ಪ್ರವೇಶ. ಯಾರ ಮೇಲೆ ದ್ವೇಷ? ಹರವು ಪ್ರಾಣೇ. ಏನು? ದ್ವೇಷಂ. ಅದು ಇಲ್ಲದೆ ಋತೆ ಅವರು ಹೋಗುವುದಿಲ್ಲ. ನಾ ತಮಸಿ ಪ್ರವೇಶ. ತೇನ ಆದ ಕಾರಣ ಜಗತೀಂ ಅನು ತೌ ಪ್ರಪನ್ನೌ. ತೌ ಅಂತೇಳಿದರೆ ಅವರಿಬ್ಬರೂ ಬಂದುಬಿಟ್ಟಿದ್ದಾರೆ. ಯಾರು? ಹರಿವಾಯುಗಳು. ಸೊ ಭಗವಂತ ಶ್ರೀಕೃಷ್ಣನ ರೂಪದಲ್ಲಿ ಮತ್ತು ವಾಯುದೇವರು ಭೀಮಸೇನನ ರೂಪದಲ್ಲಿ. ತೌ ಅಂದರೆ ಎರಡು ಅಂತ ಅರ್ಥ, ಯಾವಾಗಲೂ ದ್ವಿವಚನ. ಸೊ ಅವರಿಬ್ಬರೂ ಕೂಡ ಪ್ರಪನ್ನ ಪಾರಿಜಾತಾಯ ಅಂತ ಹೇಳಿದಾಗೆ ಪ್ರಪನ್ನವು ಅಂದರೆ ಬಂದುಬಿಟ್ಟಿದ್ದಾರೆ, ಅವತಾರ ಮಾಡಿದ್ದಾರೆ ಭೂಮಿಯಲ್ಲಿ. ಇಬ್ಬರೂ ಇದ್ದಾರೆ. ಆ ಕಡೆ ಶ್ರೀಕೃಷ್ಣ ಪರಮಾತ್ಮ, ಈ ಕಡೆಯಿಂದ ಭೀಮಸೇನ. ಶ್ರೀಕೃಷ್ಣ ಪರಮಾತ್ಮನದ್ದು ಎರಡೆರಡು ಅವತಾರ ಇದೆ. ಒಂದು ಯಾದವ ಕೃಷ್ಣನಾಗಿ, ಒಂದು ವಾಸಿಷ್ಠ ಕೃಷ್ಣನಾಗಿ. ಈ ಥರ ಭಗವಂತ ನಾರಾಯಣ ಎರಡೆರಡು ಅವತಾರ ಮಾಡಿ ಬಂದಿದ್ದಾರೆ. ಸೊ ಈ ರೀತಿ ತೌ ಅಂತೇಳಿದರೆ ಹರಿವಾಯುಗಳು, ಶ್ರೀಕೃಷ್ಣ ಮತ್ತು ಭೀಮಸೇನ ಪ್ರಪನ್ನವು ಬಂದಿದ್ದಾರೆ. ಎಲ್ಲಿ? ಜಗತೀಂ ಅಂತೇಳಿದರೆ ಈ ಜಗತ್ತಿನಲ್ಲಿ. ಜಗತೀಂ. ಸೊ ತೇನ ಜಗತೀಂ ಅನು ಅಂತೇಳಿದರೆ ಮೊದಲು ಅಂತೇಳಿದರೆ ಶ್ರೀಕೃಷ್ಣ ಅವತಾರ ಆಯಿತು, ಆಮೇಲಿಂದ ಭೀಮಸೇನ ಅವತಾರ ಆಯಿತು. ಸೊ ಈ ರೀತಿ. ಅಥವಾ ಅಂತೇಳಿದರೆ ಅಲ್ಲಿ ಅವರು ಯಾರು ಮೊದಲು ಹುಟ್ಟಿದ್ದಾರೆ, ಯಾರು ನಂತರ ಹುಟ್ಟಿದ್ದಾರೆ, ಅದು ಎಲ್ಲಿ ಎಷ್ಟು ಏನೋ ಪ್ರಶ್ನೆ ಇಲ್ಲ. ಅಂತೂ ಭಗವಂತನ ಅವತಾರ ಆಗ್ತದೆ ಅಂತ ಹೇಳಿದ ಕೂಡಲೇ ವಾಯುದೇವರು ಭೀಮಸೇನನಾಗಿ ಬಂದಿರುವಂಥದ್ದು ಈ ಜಗತ್ತಿಗೆ ಅಂತ ಹೇಳಿದರೆ ಇಲ್ಲಿ ಭೂಮಿಯಲ್ಲಿ ಅವತಾರ ಮಾಡಿ ಇಬ್ಬರು ಬಂದಿದ್ದಾರೆ ಅನ್ನುವಂಥದ್ದು. ಸೊ ಒಬ್ಬರಿಗೆ ಇನ್ನೊಬ್ಬರು ಅನುಸರಿಸಿ ಬಂದಿದ್ದಾರೆ ಅಂತ ಹೇಳಿದರೆ ಯಾವಾಗಲೂ ವಾಯುದೇವರು ಭಗವಂತನನ್ನು ಅನುಸರಿಸಿ ಬರುವಂಥದ್ದು. ಆದ್ದರಿಂದ ಭಗವಂತನ ಅವತಾರ ಆಗ್ತದೆ ಅಂತ ಹೇಳಿದ ಕೂಡಲೇ ಬೇಕಾದರೆ ಭೀಮಸೇನ ದೇವರು ಮೊದಲು ಹುಟ್ಟಿರಬಹುದು. ಆದರೂ ಏನಂತ ಹೇಳಿದರೆ ಭಗವಂತ ಶ್ರೀಕೃಷ್ಣನ ಅವತಾರ ಆಗ್ತದೆ ಅಂತ ಹೇಳಿದ್ದಕ್ಕೆ ವಾಯುದೇವರು ಭೀಮಸೇನನಾಗಿ ಅವತಾರ ಮಾಡಿರುವಂಥದ್ದು. ಸೊ ಅನುಸರಿಸಿ ಅಂತ ಹೇಳಿದರೆ ಭಗವಂತನನ್ನು ಅನುಸರಿಸಿ ವಾಯುದೇವರು ಕೂಡ ಅವತಾರ ಮಾಡಿದ್ದಾರೆ. ಇಬ್ಬರು ತಾವು ಪ್ರಪನ್ನವು, ಇಬ್ಬರು ಭೂಮಿಗೆ ಬಂದಿದ್ದಾರೆ. ಪ್ರಪನ್ನವು ಅವತಾರ ಮಾಡಿದ್ದಾರೆ. ಯಾರು ಇಬ್ಬರು ಅಂತ ಹೇಳಿದರೆ ಶ್ರೀಕೃಷ್ಣ ಮತ್ತು ಭೀಮಸೇನ. ಅವರು ಅಂದರೆ ನಾರಾಯಣ ದೇವರು ಮತ್ತು ವಾಯುದೇವರು ಇಬ್ಬರು ಬಂದಿದ್ದಾರೆ. ತತ್ಕಾರಣಾನಿ. ಯಾವ ಕಾರಣ ಇದು? ಈ ಪಾಪಿಷ್ಟರಿಗೆ ದ್ವೇಷವನ್ನು ಹುಟ್ಟಿಸಬೇಕಲ್ಲ ಅಂತ ಹೇಳಿಬಿಟ್ಟು. ತತ್ಕಾರಣಾನಿ ಅಕುರುತಾಂ ಅಂದರೆ ಅಕುರುವಂತ ಅಂತ ಹೇಳಿದರೆ ಅಕುರತಾಮ್ ಅಂತ ಹೇಳಿದರೆ ಇಬ್ಬರು ಎರಡು ಬಂದಾಗ ಅಕುರತಾಮ್ ಅಂತ ಬರ್ತದೆ. ಸೊ ಅಕುರತಾಮ್ ಅಂತ ಹೇಳಿದರೆ ಈ ಇಬ್ಬರು ಸೇರಿ ಯಾರು? ಭಗವಂತ ಮತ್ತು ವಾಯುದೇವರು ಈ ಪಾಪಿಷ್ಟರಲ್ಲಿ ದ್ವೇಷ ಭಾವನೆಯನ್ನು ಹುಟ್ಟಿಸ್ತಾ ಇದ್ದಾರೆ. ಅಂದರೆ ಅವರು ಸ್ವಾಭಾವಿಕವಾಗಿ ದ್ವೇಷ ಮಾಡುವವರು. ದೇವದ್ವಿಷಾಮ್, ಅವರು ಹರಿದ್ವೇಷಿಗಳಿಗೆ ಮಧ್ಯದಲ್ಲಿ ಒಂದು ಸಲ ಭಕ್ತಿಯೇನು ಬರುವ ಅವಶ್ಯಕತೆ ಇಲ್ಲ. ಅವರ ಕೆಲಸ ಮಾಡಿಕೊಂಡೇ ಹೋಗಲಿ, ದ್ವೇಷವನ್ನು ಮಾಡಿಕೊಂಡು ಹೋಗಲಿ. ಯಾಕಂತ ಹೇಳಿದ್ರೆ ಭೂಭಾರ ಹರಣಾಯಚ, ಭೂಭಾರ ಹರಣ ಮಾಡಬೇಕು. ಸೊ ಈ ರೀತಿ ಅಕುರತಾಂ ದ್ವೇಷವನ್ನು ಹುಟ್ಟಿಸುವ ಸಲುವಾಗಿ ಪರಮೌ ಅಂತೇಳಿದರೆ ಶ್ರೇಷ್ಠವಾದ, ಕರಾಂಸಿ ಅಂತೇಳಿದರೆ ಕರ ಅಂದರೆ ಕೈ ಅಂತ ಪ್ರಸಿದ್ಧವಾದ ಅರ್ಥ. ಆದರೆ ಇಲ್ಲಿ ಕರಾಂಸಿ ಅಂತೇಳಿದರೆ ಶಿರಾಂಸಿ ಮನಾಂಸಿ ಇದ್ದ ಹಾಗೆ ಕರಾಂಸಿ ಅಂತೇಳಿದರೆ ಕರ್ಮಗಳನ್ನು ಅಂತ ಅರ್ಥ.
ಕರಾಂಸಿ ಕರ್ಮಗಳನ್ನು ಅಂತೇಳಿದರೆ ಯಾರು ಈಗ ಭೀಮಸೇನ ದೇವರು ಈ ರೀತಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಓಟದಲ್ಲಿ ಅವರೇ, ಆಟದಲ್ಲಿಯೂ ಅವರೇ, ಎತ್ತುವುದರಲ್ಲಿಯೂ ಅವರೇ, ಜಿಗಿಯುವುದಲ್ಲಿಯೂ ಅವರೇ, ಈಜುವುದಲ್ಲಿಯೂ ಅವರೇ. ಅರೆ ಈ ಇದರಲ್ಲಿ ಗಂಗಾ ನದಿಯನ್ನು ಆ ಪೂರ್ತಿ ಪ್ರವಾಹದಲ್ಲಿ ಹೋಗಿ ಅದರ ಮಧ್ಯದಲ್ಲಿ ನಿಂತುಕೊಂಡು ಅವರನ್ನೆಲ್ಲ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ಮುಳುಗು ಹಾಕ್ತಾ ಇದ್ದಾರೆ. ಅವರೆಲ್ಲ ಹೆದರಿ ಹೋಗ್ತಾ ಇದ್ದಾರೆ. ಈ ಭೀಮಸೇನ ಏನು ಮುಳುಗು ಹಾಕ್ತಾ ಇದ್ದಾನೆ, ನಾವೆಲ್ಲ ಈ ಮುಳುಗಿ ಹೋಗಿಬಿಟ್ರೆ ಏನು ಮಾಡೋದು ಅಂತ ಅವರಿಗೆ ಶ್ರಮ ಆದಾಗ ಭೀಮಸೇನ ನಗ್ತಾ ಇದ್ದಾರೆ. ಅರೆ ನಮ್ಗಿಂತ ಇವನು ಬಹಳ ಶ್ರೇಷ್ಠನಾಗಿ ಬಹಳ ಬಲಿಷ್ಠನಾಗಿ ಇದ್ದಾನೆ ಅಂತೇಳಿದರೆ, ಒಬ್ಬರಿಂದ ಇನ್ನೊಬ್ಬರು ಬಹಳ ಬಲಿಷ್ಠನಾಗಿದ್ದರೆ ಆ ಬಲ ಪ್ರದರ್ಶನ ಮಾಡುವ ಕಾರಣದಿಂದ ಇವರಿಗೆ ದ್ವೇಷ ಹುಟ್ಟಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಯಾವಾಗಲೂ ನಮ್ಮಲ್ಲಿ ಈಗ 1, 2, 3 ಜನ ಇರುವಾಗ ಒಬ್ಬರೊಬ್ಬರಿಗೆ ಒಂದೊಂದರಲ್ಲಿ ಪಾಂಡಿತ್ಯವೋ ಅಥವಾ ಬಲನೋ ಇರ್ತದೆ. ಎಲ್ರಿಗೂ ಎಲ್ಲ ವಿಷಯದಲ್ಲಿಯೂ ಅವರು ಮುಂದಿರುವುದಿಲ್ಲ. ನಾವು ಯಾವುದಲ್ಲಿ ಮುಂದೆ ಇದ್ದೇವೋ ಹಿಂದೆ ಇರುವವರ ಜೊತೆಗೆ ಜಾಸ್ತಿ ಪ್ರದರ್ಶನ ಮಾಡಬಾರ್ದು. ಮಾಡಿದರೆ ಏನಾಗ್ತದೆ ಅವರಿಗೆ ಅಂತ ಹೇಳಿದ್ರೆ, ಅವರಿಗೆ ಸ್ವಲ್ಪ ಕೋಪ ಬರ್ತದೆ, ಅನಾವಶ್ಯಕ ದ್ವೇಷ ಬರ್ತದೆ ಅಂತ ಹೇಳೋದಕ್ಕೆ ಅದು ಒಂದು ಇದರಲ್ಲಿ ಒಂದು ಚಿಂತನೆ ನಾವು ತಗೊಳ್ಬೋದು. ಈ ರೀತಿ ಅಂತೇಳಿದರೆ ಈಗ ಇಬ್ಬರು ಹೆಂಗಸರಿದ್ದಾರೆ, ಒಬ್ಬರಿಗೆ ಮಕ್ಕಳು ಇದ್ದಾರೆ, ಇನ್ನೊಬ್ಬರಿಗೆ ಮಕ್ಕಳು ಇಲ್ಲ ಅಂತ ಹೇಳಿದ್ರೆ, ಮಕ್ಕಳು ಇರೋಳು ಮಕ್ಕಳು ಇಲ್ಲದಿರುವವಳ ಜೊತೆಗೆ ಮಾತಾಡುವಾಗ ತಮ್ಮ ಮಕ್ಕಳ ಸುದ್ದಿಯೇ ಇಡೀ ದಿನ ಮಾತಾಡ್ತಾ ಕೂರಬಾರ್ದು. ಅಂದರೆ ಆ ಒಂದು ವಿಷಯ ಪ್ರಜ್ಞೆ ಇರಬೇಕು ಅಂತೇಳಿದರೆ ಅವಳಿಗೆ ಏನಾಗ್ತದೆ, ಒಂಥರ ಅವಳ ಮೇಲೆ ತನ್ನ ಮೇಲೆ ತನಗೆ ತಿರಸ್ಕಾರ ಬರಲಿಕ್ಕೆ ಶುರುವಾಗ್ತದೆ. ಸೊ ಹೆಚ್ಚಿಗೆ ಮಾತಾಡಬಾರ್ದು, ಒಂದೆರಡು ಮಾತಾಡಿಬಿಟ್ಟು ಆಮೇಲೆ ಬಿಟ್ಟುಬಿಡಬೇಕು, ಆ ವಿಷಯ ಬಿಡಬೇಕು. ಯಾಕಂತ ಹೇಳಿದರೆ ಅದು ಅವಳಿಗೆ ಇಷ್ಟ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಿರಬೇಕು ಅಂತ ಹೇಳ್ಕೊಂಡು ಹೀಗೆ ಪ್ರತಿಯೊಂದು ವಿಷಯ ಕೂಡ ಹಾಗೆ. ಸೊ ಶ್ರೀಮಂತಿಕೆ ಇರುವವರು, ಶ್ರೀಮಂತಿಗೆ ಸ್ವಲ್ಪ ಕಡಿಮೆ ಇರುವವರ ಹತ್ರ ಅಂತೇಳಿ ಅವರಿಗೆ ಬೇರೆ ರೀತಿಯಲ್ಲಿ ಶ್ರೀಮಂತಿಕೆ ಇರ್ತದೆ. ಅವರಿಗೆ ಒಳ್ಳೆ ನಿದ್ದೆ ಬರ್ತದೆ ರಾತ್ರಿ, ಅದು ದೊಡ್ಡ ಶ್ರೀಮಂತಿಗೆ. ಹೆಂಡತಿ ಮಕ್ಕಳ ಜೊತೆಗೆ ಆರಾಮ ಇರ್ತಾರೆ, ತುಂಬ ಹೊತ್ತು ಹೆಂಡತಿ ಮಕ್ಕಳೊಟ್ಟಿಗೆ ಇರ್ತಾರೆ, ಹೆಚ್ಚಿಗೆ ಪ್ರೀತಿ ಮಾಡ್ಕೊಂಡಿರ್ತಾರೆ. ಯಾರಿಗೆ ದುಡ್ಡಿರುವವರಿಗೆ ಹೆಂಡತಿ ಮಕ್ಕಳನ್ನು ಪ್ರೀತಿ ಮಾಡಲಿಕ್ಕೆ ಪುರುಸೋತೆ ಇರೋದಿಲ್ಲ, ಆ ದುಡ್ಡನ್ನೇ ಪ್ರೀತಿ ಮಾಡ್ಕೊಂಡು ಇಡೀ ದಿನ ಇರ್ತಾರೆ. ಸೊ ಹಾಗಿರುವಾಗ ಅಂದರೆ ಅವರು ಶ್ರೀಮಂತರೇ ಇವರು ಶ್ರೀಮಂತರೇ, ಆದರೂ ದುಡ್ಡಿನ ವಿಷಯದಲ್ಲಿ ನೋಡಿದರೆ ಒಬ್ಬರು ಶ್ರೀಮಂತ ಇನ್ನೊಬ್ಬರು ಸ್ವಲ್ಪ ದುಡ್ಡು ಕಡಿಮೆ ಇರುವುದಂತಾದರೆ ತನ್ನ ಶ್ರೀಮಂತಿಕೆಯನ್ನು ಅವನ ಹತ್ರ ಪ್ರದರ್ಶನ ಮಾಡಿಕೊಂಡು ಕೂತ್ಕೊಳ್ಬಾರ್ದು. ಇದೆಲ್ಲ ಒಂದು ಲೋಕದ ನಿಯಮಗಳು. ಇಲ್ಲಿ ಭೀಮಸೇನ ದೇವರು ಮಾತ್ರ ತನ್ನ ಬಲದ ಪ್ರದರ್ಶನ ಬಹಳ ಮಾಡ್ತಾ ಇದ್ದಾರೆ ಅಂತೇಳಿದರೆ ನಗ್ತಾ ಇದ್ದಾರಂತೆ. ಅಯ್ಯೋ ನಿನಗೆ ಅಷ್ಟು ಬೇಕು, ನಿನಗೆ ಸಾಕಾಗಿ ಹೋಯ್ತಾ, ನೀನೆಂಥ ಕ್ಷತ್ರಿಯ ಮರ ಅಂತೇಳಿದರೆ ಇದರಲ್ಲಿ ಏನಂತೇಳಿದರೆ ಬೇಕಂತೇಳಿಯೇ ಅವರಲ್ಲಿ ದ್ವೇಷ ಭಾವನೆಯನ್ನು ಹುಟ್ಟಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ದೇವದ್ವೇಷಾಂ, ಈ ಭಗವಂತನ ದ್ವೇಷಗಳು, ಪಾಪಿಷ್ಠರು ದುಷ್ಟರು ಯಾರಿದ್ದಾರೋ ಅವರಲ್ಲಿ ದ್ವೇಷ ಭಾವನೆ ಹುಟ್ಟಬೇಕು. ದ್ವೇಷ ಭಾವನೆ ಹುಟ್ಟಿದರೆ ಅವರು ಏನು ಮಾಡ್ತಾರೆ, ಅವರು ಪ್ರತೀಕಾರ ಮಾಡಲಿಕ್ಕೆ ಶುರು ಮಾಡ್ತಾರೆ, ಬೇಡದ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ, ಬೇಡದ ದುಷ್ಟ ಕಾರ್ಯಗಳನ್ನು ಮಾಡಿ ಆಮೇಲಿಂದ ಎಲ್ಲಿಗೆ ಸೀದಾ ನಾಶ ಆಗಿಬಿಟ್ಟು ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ, ಅಂಧತಮಸ್ಸಿಗೆ ಹೋಗಬೇಕು ಅವರು. ಈ ರೀತಿ ಸತತ ವಿಸ್ತೃತ ಸಾಧು ಪೌಂಸ್ಯವು, ಈ ರೀತಿ ಭೀಮಸೇನ ಉತ್ತಮವಾದ ಕರ್ಮಗಳನ್ನು ಪರಮೌ ಕರಾಂಸಿ, ಪರಮವು ಅಂದರೆ ಅತೀ ಶ್ರೇಷ್ಠವಾದ ಕರ್ಮಗಳನ್ನು ಮಾಡ್ತಾ ತನ್ನ ಬಲವನ್ನು ಬಹಳ ಅತ್ಯಂತ ವಿಸ್ತೃತವಾದ ರೀತಿಯಲ್ಲಿ ತನ್ನ ಬಲವನ್ನು ಪ್ರದರ್ಶನವನ್ನು ಮಾಡುತ್ತಾ ಸತತ ವಿಸ್ತೃತ ಸಾಧು ಪೌಂಸ್ಯವು ಅಂತ ಬಂದಿದೆ ಆಲ್ರೆಡಿ. ಪೌಂಸ್ಯವು ಅಂತ ಹೇಳಿದರೆ ಪುರುಷತ್ವ, ತನ್ನ ಪುರುಷತ್ವವನ್ನು, ತನ್ನಲ್ಲಿರುವಂಥ ಬಲವನ್ನು, ಅದು ಎಂಥ ಬಲ ಅಂತ ಹೇಳಿದರು ಯಾರು, ಮಧ್ವಾಚಾರ್ಯರು. ಏನಂತ ಹೇಳಿದರೆ ಸಾಧು ಪೌಂಸ್ಯವು, ಭೀಮಸೇನಲ್ಲಿರುವಂಥ ಬಲ ಅದು ಯಾವ ರೀತಿಯಲ್ಲಿಯೂ ಸಹ ಇವರಿಗೆ ಅಲ್ಲಿಂದ ವರ ಸಿಕ್ಕಿತು, ಇವರಿಗೆ ಅದರಿಂದಾಗಿ ಯಾವುದೋ ಒಂದು ನಿಮಿತ್ತ ರೂಪದಿಂದ ಸಿಕ್ಕಿದ ಬಲ ಇದು. ಯಾವ ನಿಮಿತ್ತದಲ್ಲಿ ಸಿಕ್ಕಿದ್ದು ಅಲ್ಲ. ಭೀಮಸೇನ ದೇವರಂದರೆ ವಾಯುದೇವರ ಅವತಾರ. ಅವ್ರದ್ದು ಸ್ವಾಭಾವಿಕವಾದ ಜ್ಞಾನ, ಸ್ವಾಭಾವಿಕವಾದ ಆ ಭಕ್ತಿ, ಸ್ವಾಭಾವಿಕವಾದ ಆ ಸೇವಾ ಮನೋಭಾವನೆ, ಸ್ವಾಭಾವಿಕವಾದ ಬಲ ಎಲ್ಲವೂ ಕೂಡ ಸ್ವಾಭಾವಿಕ. ಯಾರಿಂದ ವರದ ರೂಪದಲ್ಲಿ ಬಂದದ್ದು ಅಲ್ಲ, ಮಂತ್ರದ ರೂಪದಲ್ಲಿ ಬಂದದ್ದಲ್ಲ ಅಂತ ಅದಕ್ಕೋಸ್ಕರ ಹೇಳಿದ್ದಾರೆ ಸಾಧು ಬಲ, ಪುರುಷತ್ವ ಅಂದರೆ ವೀರ್ಯ, ಬಲ, ಅದೆಲ್ಲ ಶಕ್ತಿ ಏನಿದೆಯೋ ಭೀಮಸೇನ ದೇವರಲ್ಲಿ
ಪ್ರತಿಯೊಂದು ಕೂಡ ಸಾಧು. ಸಾಧು ಅಂದರೆ ಸ್ವಾಭಾವಿಕವಾದದ್ದು, ಯಾರಿಂದ ಬಿಟ್ಟು ಸಿಕ್ಕಿದ್ದು ಅಲ್ಲ ಅಂತ ಹೇಳ್ಕೊಂಡು ಹೇಳುವಂಥದ್ದು. ಈ ರಾಕ್ಷಸರೆಲ್ಲ, ಈ ಎಲ್ಲ ರಾಕ್ಷಸರು ರುದ್ರದೇವರ ವರದಿಂದ, ಬ್ರಹ್ಮದೇವರ ವರದಿಂದ ಎಲ್ಲ ಹೇಳ್ತಾರೆ. ಸೊ ಆದ್ದರಿಂದ ಅವರು ಇಷ್ಟು ದೊಡ್ಡ ಇದು ಅಂತ ಹೇಳ್ಕೊಂಡು ಇಷ್ಟು ರೀತಿಯ ಪೌರುಷ ಅಂತ. ಸೊ ಇಲ್ಲಿ ಭೀಮಸೇನನಿಗೆ ಯಾವ ವರದ ಅವಶ್ಯಕತೆಯೂ ಇಲ್ಲ. ಯಾಕಂತೇಳಿದರೆ ಅವರು ನೆಕ್ಸ್ಟ್ ಬ್ರಹ್ಮನ ಜಾಗಕ್ಕೆ ಹೋಗುವಂಥವರು, ಅಂಥ ಉತ್ಕೃಷ್ಟ ಗುಣಗಳಿರುವಂತಹ ಯಾರು ಭೀಮಸೇನ. ಸಾಧು ಪೌಂಸ್ಯವು ಸತತ ವಿಸ್ತೃತ. ಸತತ ಅಂದರೆ ನಿರಂತರವಾದ್ದು. ಇವತ್ತು ಭಕ್ತಿ ಇದೆ, ನಾಳೆ ಭಕ್ತಿ ಇಲ್ಲ ಅಂತಿಲ್ಲ. ಸತತ ಅಂದರೆ ನಿರಂತರವಾಗಿರುವಂಥದ್ದು. ವಿಸ್ತೃತ ಅಂತೇಳಿದರೆ ಪೂರ್ಣ ಇರುವಂಥದ್ದು. ಸತತ ವಿಸ್ತೃತ ಸಾಧು ಪೌಂಸ್ಯವು ಅಂತ ಭೀಮಸೇನ ದೇವರು ಸ್ವಲ್ಪ ಜಾಸ್ತಿಯೇ ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾಕೆ ಅಂತೇಳಿದರೆ ಸಹಜವಾಗಿಯೇ ಅವರಿಗೆಲ್ಲ ದ್ವೇಷ ಮನೋಭಾವನೆ ಬರಲಿ ಅಂತ. ಯಾಕಂದರೆ ದುಷ್ಟರಿಗೆ ಮಾತ್ರ ದ್ವೇಷ ಮನೋಭಾವನೆ ಬರ್ತದೆ. ಸೊ ಒಳ್ಳೆಯವರಿಗೆ ಆ ದ್ವೇಷ ಮನೋಭಾವನೆ ಬರುವುದಿಲ್ಲ. ಸೊ ಆದ್ದರಿಂದ ಈ ದುಷ್ಟರಿಗೆ ದ್ವೇಷ ಮನೋಭಾವನೆ ಬರಲಿ. ಅದಕ್ಕೂ ಆಮೇಲಿಂದ ಭೀಮಸೇನನ್ನು ಏನು ಮಾಡೋದು, ಹೇಗಾದರೂ ಮಾಡಿ ಭೀಮಸೇನನ್ನು ಕೊಂದು ಬಿಡಬೇಕು ಅಂತ ಬೇಡದಿದ್ದ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಶುರು ಮಾಡಿದ ಕೂಡಲೇ ಅದು ಅಪರಾಧ ಆಗ್ತದೆ. ಅಪರಾಧ ಆಗಿಬಿಟ್ಟು ಹರಿವಾಯುಗಳಿಗೆ ಯಾರು ಅಪರಾಧ ಮಾಡ್ತಾರೋ, ಯಾರು ದ್ವೇಷ ಮಾಡ್ತಾರೋ ಅವರು ಅಂಧ ತಮಸ್ಸಿಗೆ ಹೋಗ್ತಾರೆ. ಹೋಗಬೇಕು, ಅವರು ಹೋಗುವವರು ಎಲ್ಲಿಗೆ ಹೋಗಬೇಕಾ ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ಜಾಗವನ್ನು ಪ್ರಶಸ್ತ ಮಾಡ್ತಾ ಇದ್ದಾರೆ, ಮಾರ್ಗವನ್ನು ಪ್ರಶಸ್ತ ಮಾಡ್ತಾ ಇದ್ದಾರೆ ಹರಿವಾಯುಗಳು. ಸೊ ದ್ವೇಷಂ ಹರಿತೆ, ಇದಕ್ಕೇನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂದರೆ, ಹರಿಯಲ್ಲಿಯೂ ವಾಯುವಿನಲ್ಲಿಯೂ ಹರೌ ಪ್ರಾಣೇ ದ್ವೇಷ ಮಾಡದ ಹೊರತು ದ್ವೇಷಂ ಹಿ ರತೆ ಅಯೋಗ್ಯರಿಗೆ ದೇವದ್ವೇಷಾಂ, ಅಯೋಗ್ಯರಿಗೆ, ದುಷ್ಟರಿಗೆ, ಪಾಪಿಷ್ಠರಿಗರಿಗೆ ತಮಸ್ಸು ಲಭಿಸದು. ನ ತಮಸಿ ಪ್ರವೇಶ, ಅವರಿಗೆ ಅಂಥ ತಮಸ್ಸು ಸಿಗಲಿಕ್ಕಿಲ್ಲ ಅಂತ ಹೇಳಿದ್ರೆ ದ್ವೇಷ ಮಾಡಲೇಬೇಕು. ಅವರು ದ್ವೇಷ ಮಾಡಬೇಕಿದ್ರೆ ಏನು ಮಾಡಬೇಕು, ಅದಕ್ಕೋಸ್ಕರನೇ ಹರಿವಾಯುಗಳು ಜಗತೀಂ ಅನುಪ್ರಪನ್ನೌ ತೌ ಅಂದರೆ ಹರಿವಾಯುಗಳು ಭೂಮಿಯಲ್ಲಿ ಅವತರಿಸಿ, ಜಗತೀಂ ಅನು ಅಂತೇಳಿದರೆ ಅವತರಿಸಿ, ನಂತರ ಅಸುರರ ದ್ವೇಷಕ್ಕೆ ಕಾರಣವಾಗುವ ತತ್ ಕಾರಣಾನಿ, ತತ್ ಅಂದರೆ ದ್ವೇಷ ಇಲ್ಲದೆ ಆ ಹರಿವಾಯುಗಳ ದ್ವೇಷ ಮಾಡದೆ ಅವರು ಅಂಧ ತಮಸ್ಸಿಗೆ ಹೋಗುವುದಿಲ್ಲ. ತತ್ ಕಾರಣಾನಿ ಅಂದರೆ ಆ ದ್ವೇಷವನ್ನು ಹುಟ್ಟಿಸುವುದಕ್ಕಾಗಿ ತತ್ ಕಾರಣಾನಿ, ಆ ದ್ವೇಷಕ್ಕೆ, ಅಸುರರ ದ್ವೇಷಕ್ಕೆ ಕಾರಣವಾಗುವ ರೀತಿಯಲ್ಲಿ ಅಂತಹ ಕಾರ್ಯಗಳನ್ನೇ ಪರಮೌಕರಾಂಸಿ ಅಂದರೆ ಅಂಥ ಕಾರ್ಯಗಳನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅಯ್ಯೋ ಬಹಳ ಶ್ರೇಷ್ಠವಾದ ಅತ್ಯಂತ ಏನು ತನ್ನ ಬಲವನ್ನೆಲ್ಲ ಪ್ರದರ್ಶನ ಮಾಡುತ್ತಾ ಭೀಮಸೇನ ದೇವರು ಅಂತೇಳಿದರೆ ಅವರೆಲ್ಲ ಮರ ಹತ್ತಿದ್ದಾರೆ. ಸೊ ಭೀಮಸೇನ ದೇವರು ಏನು ಮಾಡಿದರು, ಹೋದರು ಆ ಮರದ ಬುಡಕ್ಕೆ ಒಂದು ಒದ್ದು ಬಿಟ್ಟರು. ಇಡೀ ಮರದಲ್ಲಿರುವಂಥ ಹಣ್ಣುಗಳು ಬಿದ್ದವು. ಆ ಹಣ್ಣುಗಳನ್ನು ಕಿತ್ತುಕೊಳ್ಳಿಕ್ಕೆ ಹೋದ ಆ ರಾಜಕುಮಾರರುಗಳು ಅವರು ಸಹ ಬಿದ್ದರು. ಅಂತೇಳಿದರೆ ಕೆಲಸ ಶ್ರೇಷ್ಠವಾದ ಕೆಲಸವೇ. ಆದರೆ ಈ ಕೆಲಸದಿಂದ ಏನಾಗ್ತದೆ, ಇವನಿಗೆ ಬಹಳ ಬಲ ಇದೆ, ಎಂಥ ಬಲ ಇದೆ, ನಮಗೆ ಅಷ್ಟು ಬಲ ಇಲ್ಲ ಅಂತೇಳಿದರೆ ಅವನ ಮೇಲೆ ದ್ವೇಷ ಬರಲಿಕ್ಕೆ ಶುರುವಾಗಲಿ ಅಂತೇಳ್ಕೊಂಡು ಅದೇ ಉದ್ದೇಶದಿಂದ ಮಾಡ್ತಾ ಇದ್ದಿದ್ದು ಅಂತ ಹೇಳುವ ಹಾಗೆ ಅಸುರರ ದ್ವೇಷಕ್ಕೆ ಕಾರಣವಾಗುವ ಅಂತಹ ಕಾರ್ಯಗಳನ್ನು ಸದಾ ಪೂರ್ಣವಾದ, ಸತತ ಸದಾ ಪೂರ್ಣವಾದ ವಿಸ್ತೃತ ಸಾರ ಪೌಂಸ್ಯವು ಅಂತೇಳಿದರೆ ಸಾರ ಅಥವಾ ಸಾಧು ಅಂತೇಳಿದರೆ, ಸಾಧು ಅಂತೇಳಿದರೆ ಸ್ವಾಭಾವಿಕವಾದದ್ದು, ನಿರ್ದುಷ್ಟವಾದದ್ದು, ಯಾವುದೇ ವರದ ನಿಮಿತ್ತದಿಂದ ಪಡೆದ ಬಲ ಅಲ್ಲ. ಯಾರ್ದು? ಭೀಮಸೇನ ದೇವರದ್ದು. ಸೊ ಆ ಭೀಮಸೇನ ದೇವರದ್ದೇ ಈ ರೀತಿ ಸತತ ವಿಸ್ತೃತ ಸಾರಪೌಂಸ್ಯ ಅಂತ ಹೇಳುವಾಗ ಭಗವಂತನದ್ದಂತೂ ನಮಗೆ ಗೊತ್ತೇ ಇದೆ. ಭಗವಂತ ಸತತ ಅಂದರೆ ಸರ್ವವ್ಯಾಪ್ತನಾದ ಭಗವಂತ, ವಿಸ್ತೃತ ಅಂತೇಳಿದರೆ ಎಲ್ಲ ಕಡೆಯಲ್ಲಿರುವವನು, ಅವನೊಂದು ಅಚಿಂತ್ಯ ಶಕ್ತಿ ಇರುವಂಥ ಭಗವಂತ. ಆಮೇಲೆ ಸಾಧು ಪೌಂಸ್ಯ ಅಂತ ಹೇಳಿದರೆ ಭಗವಂತನ ಸರ್ವಶಕ್ತ, ಸರ್ವಸ್ವತಂತ್ರ ಅಂದರೆ ಭಗವಂತನಿಗೆ ಏನು ಹೇಳಿದರೂ ಕಡಿಮೆ. ಯಾಕಂತಂದರೆ ಅಷ್ಟೆಲ್ಲ ಗುಣಗಳಿದೆ, ಪೂರ್ಣ ಜ್ಞಾನ, ಪೂರ್ಣ ಆನಂದ ಇರುವಂಥ ಭಗವಂತ. ಸೊ ಅಂಥದ್ದು ಈ ಶ್ರೀಕೃಷ್ಣ ಮತ್ತು ಭೀಮಸೇನನಿಂದ ಎಂಥ ಕೆಲಸಗಳು ಆಗ್ತಾಯಿದ್ದವು ಅಂತೇಳಿದರೆ ಅತ್ಯಂತ ಉತ್ಕೃಷ್ಟವಾದ ಕೆಲಸಗಳು ಆಗ್ತಾಯಿದ್ದವು. ಇಂಥ ಬಲ ಪ್ರದರ್ಶನವನ್ನು ನೋಡಿ ಬಾಕಿದ್ದವರು ದುಷ್ಟರು ಅವರ ಮೇಲೆ ದ್ವೇಷ ಮಾಡುವುದಾಯಿತು ಅಂತ. ಮುಕ್ತಿಗೆ ಹರಿವಾಯುಗಳಲ್ಲಿನ ಭಕ್ತಿ
ಖಚಿತ ಸಾಧನ. ಅಂದರೆ ಮೋಕ್ಷ ಸಿಗಬೇಕಿದ್ದರೆ ಭಕ್ತಿ ಮಾಡಿದ್ರೇ, ಹರಿವಾಯುಗಳನ್ನು ಭಕ್ತಿ ಮಾಡಿದ್ರೇ ಮೋಕ್ಷ ಸಿಗುವುದು. ಹಾಗೆಯೇ ಅಂಧತಮಸ್ಸಿಗೆ ಹೋಗಬೇಕಿದ್ದರೆ ಹರಿವಾಯುಗಳನ್ನು ದ್ವೇಷ ಮಾಡಬೇಕು. ಸೊ ಶ್ರೀಕೃಷ್ಣ ಭೀಮರ ಲೀಲೆಗಳು ಈ ರೀತಿ ಏನಂತ ಹೇಳಿದ್ರೆ ಭಕ್ತಿ ವೃದ್ಧಿಯ ಮೂಲಕ ಅಂತೇಳಿದರೆ ಈ ಲೀಲೆಗಳನ್ನು ಒಳ್ಳೆಯವರು ಕೇಳಿದರೆ ಭಾಗವತ ಕೇಳಿದಾಗ ಆಗ್ತದೆ. ಭಗವಂತನ ಲೀಲೆಗಳನ್ನು ಕೇಳ್ತಾ ಕೇಳ್ತಾ ಭಗವಂತನ ಉತ್ತಮ ಕಾರ್ಯಗಳು, ಶ್ರೇಷ್ಠ ಕಾರ್ಯಗಳ ಈ ಲೀಲೆಗಳನ್ನು, ಮಹಿಮೆಗಳನ್ನು, ಮಹಿಮಾ ಉಪೇತವಾದ ಅಂತೇಳಿದರೆ ಭಗವಂತನ ಆಖ್ಯಾನ, ಭಗವಂತನ ಕಥೆಗಳನ್ನು ಕೇಳ್ತಾ ಕೇಳ್ತಾ ಅವರ ಭಕ್ತಿ ಉದ್ರೇಕ ಆಗ್ತದೆ. ಅದೇ ಭಗವಂತನ ದ್ವೇಷಿಗಳಿಗೆ ಈ ಭಗವಂತನ ಲೀಲೆಗಳನ್ನು ಕೇಳಿದರೆ, ಜಾಸ್ತಿ ಲೀಲೆಗಳನ್ನು ಕೇಳಿದಾಗೆ ಅವರಿಗೆ ದ್ವೇಷ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿಯಲ್ಲಿ ದ್ವೇಷ ವೃದ್ಧಿಯ ಮೂಲಕ ಅಯೋಗ್ಯರಿಗೆ ತಮಸ್ಸಿನ ಸಾಧನಗಳು ಆದವು ಎಂದು ಅರ್ಥ. ಸೊ ಅಲ್ಲಿಂದ ಯಾವುದು ಹರಿವಾಯುಗಳ ದ್ವೇಷ ಅನ್ನುವಂಥದ್ದು ಸಕಲ ಪಾತಕಗಳಿಗಿಂತಲೂ ಮಿಗಿಲಾದ ಮಹಾಪಾತಕ ಎಂದು ಅರ್ಥ. ಅಲ್ಲಿಗೆ 65ನೇ ಶ್ಲೋಕ ಮುಗೀತು. 66ನೇ ಶ್ಲೋಕವೇಲರೆ ದೃಷ್ಟ್ವಾಮಿತಾನ್ಯತಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ ತನಯಾ ನಿಖಿಲಾಶ್ಚ ರಾಜ್ಞಾಂ ತಸ್ಯಾಮಿತಂ ಬಲಮುದೀಕ್ಷ್ಯ ಸದೋರುವೃದ್ಧ ದ್ವೇಷ ಬಭೂರತ ಮಂತ್ರ ಮಮಂತ್ರಯಂಶ್ಚ. ಈ ರೀತಿ ಭೀಮಸೇನು ಎಲ್ಲರನ್ನೂ ಗೆದ್ದು ಅವನ ಅವತಾರವನ್ನು ತೋರಿಸುತ್ತಿರಲು ಎಲ್ರಿಗೂ ಅವನ ಮೇಲೆ ದ್ವೇಷ ಉಂಟಾಗ್ತದೆ. ಆಮೇಲೆ ಆ ರಾಜರ ಎಲ್ಲಾ ಮಕ್ಕಳು ಭೀಮಸೇನದಿಂದ ನಿರಂತರದಲ್ಲಿ ಮಾಡಲ್ಪಟ್ಟ ಅಪರಿಮಿತವಾದ ಕರ್ಮಗಳನ್ನು ನೋಡಿ, ಆ ಭೀಮನ ಅಪರಿಮಿತವಾದ ಸಾಮರ್ಥ್ಯವನ್ನು ನೋಡಿ ಯಾವಾಗಲೂ ಬಹಳವಾದ ಅಭಿವೃದ್ಧವಾದ ದ್ವೇಷವುಳ್ಳವರಾಗುತ್ತಾರೆ. ಆಮೇಲೆ ಒಂದು ವಿಚಾರವನ್ನು ಮಾಡುತ್ತಾರೆ. ದೃಷ್ಟ್ವಾಮಿತಾನಿ ಅಥ ಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ ತನಯ ನಿಖಿಲಾಶ್ಚ ರಾಜ್ಞಾಂ ತಸ್ಯಾಮಿತಂ ಬಲಂ ಉದೀಕ್ಷ್ಯ ಸದೋರುವೃದ್ಧ ದ್ವೇಷ ಬಭೂವು ಅಥ ಮಂತ್ರಂ ಅಮಂತ್ರಯಂಶ್ಚ. ಅದೇ ಇದರಲ್ಲಿ ಮುಂದೆ ಹೋಗ್ತಾ ಇದೆ. ದೃಷ್ಟ್ವಾ ನೋಡಿ 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 ಏನಿದು ಇಷ್ಟೊಂದು ಬಲಿಷ್ಠ ಭೀಮಸೇನ. ದೃಷ್ಟ್ವಾ ಅಮಿತಾನಿ, ದೃಷ್ಟ್ವಾ ಅಮಿತಾನಿ ಅಥ, ದೃಷ್ಟ್ವಾ ಅಮಿತಾನಿ ಅದು ಸವರ್ಣ ದೀರ್ಘ ಸಂಧಿ ಆ. ಸೊ ದೃಷ್ಟ್ವಾ ಅಮಿತಾನಿ, ಅಮಿತಾನಿ ಅಂತ ಹೇಳಿದ್ರೆ ಮಿತ ಇಲ್ಲದ್ದು ಅಂದರೆ ಅನುಪಮವಾದ ಅತ್ಯಂತ ಶ್ರೇಷ್ಠವಾದ ಅಮಿತಾನಿ ಅಥ ಕರಾಂಸಿ. ಕರಾಂಸಿ ಅಂತ ಹೇಳಿದ್ರೆ ಶ್ರೇಷ್ಠವಾದ ಕರ್ಮಗಳು ಯಾರಿಂದ ಮಾಡಲ್ಪಡ್ತಾ ಇವೆ? ಮರುತ್ಸುತೇನ ವಾಯುಪುತ್ರ ಭೀಮಸೇನನಿಂದ. ನಿತ್ಯಂ ಕೃತಾನಿ, ನಿತ್ಯಂ ಸದಾ ಅಂತೇಳಿದರೆ ಸದಾ ಒಳ್ಳೊಳ್ಳೆ ಕೆಲಸ ಭೀಮಸೇನ ಮಾಡ್ತಾ ಇದ್ದಾರೆ. ಈ ಒಳ್ಳೊಳ್ಳೆ ಕೆಲಸ ಇದನ್ನು ನೋಡಿ 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 ಅವನೊಬ್ಬನೇ ಏನದು ಅಂತೇಳಿದರೆ ನಮಗೆ ಯಾಕೆ ಆಗೋದಿಲ್ಲ ಅಂದರೆ ದ್ವೇಷ ಬರಲಿಕ್ಕೆ ಶುರುವಾಯಿತು. ಸೊ ನಿತ್ಯಂ ಕೃತಾನಿ ತನಯ, ನಿತ್ಯಂ ಕೃತಾನಿ ತನಯ ನಿಖಿಲಾಶ್ಚ ರಾಜ್ಞಾಂ. ತನಯ ಅಂತೇಳಿದರೆ ಮಗಳು ಅಥವಾ ಮಕ್ಕಳು. ತನಯಾ ನಿಖಿಲಾಶ್ಚ ರಾಜ್ಞಾಂ. ನಿಖಿಲಾಶ್ಚ ರಾಜ್ಞಾಂ ಅಂತೇಳಿದರೆ ಅಲ್ಲಿ ಬಂದಿರುವಂತಹ ಎಲ್ಲ ರಾಜಕುಮಾರರುಗಳು ಅಂತೇಳಿದರೆ ಬಾಕಿ ದೇಶದ ರಾಜಕುಮಾರಗಳದ್ದು ಹೆಚ್ಚಿಗೆ ತಲೆಬಿಸಿ ಇಲ್ಲ. ಯಾರ್ದು ಅಂತೇಳಿದರೆ ಈ ಆ ಕುರು ಅಂದರೆ ಯಾರು ಕೌರವರಿದ್ದಾರೆ, ದುರ್ಯೋಧನ ಮತ್ತು ದುರ್ಯೋಧನನ ಏನು ದುಷ್ಟ ಸ್ವಭಾವ ಇದೆ ಅದಕ್ಕೆ ಹಾಕಿ ಹೂಗುಟ್ಟುವವರು ಯಾರೆಲ್ಲ ಇದ್ದಾರೋ ಅವನ ತಮ್ಮಂದಿರು ಅಥವಾ ಇತರ ರಾಜಕುಮಾರರು. ಸೊ ದುರ್ಯೋಧನ ಮತ್ತು ದುರ್ಯೋಧನದ್ದೇ ದ್ವೇಷ ಸ್ವಭಾವವುಳ್ಳ ಬಾಕಿದ್ದವರು. ನಿಖಿಲಾಶ್ಚ ಅಂದರೆ ಎಲ್ಲ, ನಿಖಿಲ ಅಖಿಲ, ನಿಖಿಲಾಶ್ಚ ರಾಜ್ಞಾಂ ಅಂದರೆ ರಾಜರುಗಳ, ತನಯಾ ಅಂದರೆ ಮಕ್ಕಳು. ಇದನ್ನು ನೋಡಿ 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 ಅಂತೇಳಿದರೆ ಎಲ್ಲ ಒಟ್ಟಿಗೆ ಎಲ್ಲ ಶಸ್ತ್ರಾಭ್ಯಾಸ ಮಾಡ್ತಾ ಇದ್ದಾರೆ ಕೃಪಾಚಾರ್ಯರ ಹತ್ರ ಅಂತೇಳಿದರೆ ಭೀಮಸೇನ ಒಬ್ಬನೇ, ಅವನಿಗೆ ಇಷ್ಟು ಧೈರ್ಯ ಏನು, ಅವನಿಗೊಬ್ಬನಿಗೆ ಇಷ್ಟು ಬಲ ಯಾಕೆ, ಅವನೊಬ್ಬನೇ ಇಷ್ಟೆಲ್ಲ ಶ್ರೇಷ್ಠ ಕೆಲಸ ಮಾಡೋದು ಯಾಕೆ, ನಮ್ಮಿಂದ ಯಾಕೆ ಆಗೋದಿಲ್ಲ. ತಸ್ಯ ಆ ಭೀಮಸೇನನ ಅಮಿತಂ ಬಲಂ, ಅಮಿತಂ ಬಲಂ ಅಂತೇಳಿದರೆ ಈ ಅಪಾರವಾದ ಶಕ್ತಿಯುಳ್ಳ ಭೀಮಸೇನ ಅವನ ಆ ಬಲವನ್ನು ನೋಡಿ ಒಂದು ಭುಜದಲ್ಲಿ 5 ಜನರನ್ನು ಇನ್ನೊಂದು ಭುಜದಲ್ಲಿ 5 ಜನರನ್ನು
ಅವರನ್ನು ಇಷ್ಟನ್ನು ಹೊತ್ತುಕೊಂಡು ಹೋಗುವುದು ಅಲ್ಲದೆ ಗಂಗಾ ನದಿಯ ಮಧ್ಯದಲ್ಲಿ ಅವರನ್ನು ಹಿಡ್ಕೊಂಡು ಡುಮ್ಕಿ ಹೋಗಿ ಅಂದರೆ ಮುಳುಗಾಗ್ತಾ ಇದ್ದಾನೆ ಅಂತೇಳಿ ಅವರಿಗೆ ಹೆದರಿಕೆ ಆಗ್ತದೆ. ಏನಪ್ಪ ನಾವೆಲ್ಲ ಈಗ ಹೋಗಿಬಿಟ್ರೆ ಏನು ಅಂತ ಅವಸ್ಥೆ ಅಂತ. ಸೊ ತಸ್ಯ ಅಮಿತಂ ಬಲಂ ಉದೀಕ್ಷ್ಯ, ನೋಡಿ, ದೃಷ್ಟ್ವಾ, ಉದೀಕ್ಷ್ಯ ತಿಳಿದು, ಉದೀಕ್ಷ್ಯ ಸದಾ ಉರುವೃದ್ಧ ದ್ವೇಷ, ಸದಾ ಪ್ರತಿ ಸಲ ಈ ಥರ ಮಾಡುವಾಗ ಅಂತೇಳಿದರೆ ತನಗೆ ತುಂಬ ಬಲ ಇದೆ ಅನ್ನುವಂಥದ್ದು ಕರೆಕ್ಟಾಗಿ ಗೊತ್ತಾಗ್ತದೆ. ಭೀಮಸೇನದವರಿಗೆ ನಮಗಿಂತ 50 ಪಟ್ಟು ಜಾಸ್ತಿ ಬಲ ಇದೆ. ಅದು ಯಾಕೆ ಅಂತೇಳಿದರೆ ಪ್ರತಿ ಸಲವು ಸದಾ ಉರುವೃದ್ಧ, ಉರು ಅಂದರೆ ದೊಡ್ಡದು ಅಂತ, ವೃದ್ಧ ಅಂತೇಳಿದರೆ ಅಭಿವೃದ್ಧಿ ಅಂತೇಳಿದರೆ ಹೆಚ್ಚಾಗುತ್ತಿರುವ, ಸದಾ ಉರುವೃದ್ಧ ಅಂತೇಳಿದರೆ ಆ ದ್ವೇಷ, ಸದಾ ಉರುವೃದ್ಧ ದ್ವೇಷ, ಭೀಮಸೇನನ ಮೇಲೆ ಆ ದ್ವೇಷ ಅನ್ನುವಂಥದ್ದು ಹೆಚ್ಚಿಗೆ ಆಗ್ತಾ ಹೋಯಿತು. ಅಂದರೆ ಹೆಚ್ಚಿಗೆ ಆಗಿ ಏನಂತೇಳಿದರೆ ಅಂದರೆ ಸದಾ ಉರುವೃದ್ಧ ದ್ವೇಷ ಬಭೂವು ಅಂತೇಳಿದರೆ ಆದರೂ, ಏನಾದರೂ ಬಹಳ ದ್ವೇಷ ಅಂತೇಳಿದರೆ ರಾತ್ರಿ ಮಲಗಿದ್ರು ನಿದ್ದೆ ಬರುವುದಿಲ್ಲ ದುರ್ಯೋಧನನಿಗೆ. ಈ ಭೀಮಸೇನನ್ನು ಮುಗಿಸಲಿಲ್ಲ ಅಂತೇಳಿದರೆ ನಮಗೆ ಉಳಿಗಾಲ ಇಲ್ಲ. ನಾವು ರಾಜ್ಯ ಆಡಲಿಕ್ಕೆ ನಮಗೆ ದೊಡ್ಡ ಕಂಟಕ ಅಂದರೆ ಈ ಭೀಮಸೇನ. ಈ ಕಂಟಕವನ್ನು ಏನಾದರೂ ಮಾಡಿ ಏನು ಮಾಡಬೇಕು, ನಾಶ ಮಾಡಬೇಕು, ಇದೇ ತಲೆಯಲ್ಲಿ ಅಂತೇಳಿದರೆ ಸದಾ ಉರುವೃದ್ಧ ದ್ವೇಷ, ಉರುವೃದ್ಧ ದೊಡ್ಡದಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ಅಂದರೆ ದಿನೇ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇರುವಂಥ ದ್ವೇಷ ಬಭೂವು, ದೊಡ್ಡ ದ್ವೇಷಿಗಳು ಆದರೂ ಭೀಮಸೇನನದ್ದು. ಅಥ ಆದ್ದರಿಂದ ಬಭೂವು ರಥ ಅಂದರೆ ಬಭೂವು ಅಥ ಅಂತೇಳಿದರೆ ಇನ್ನು ಮುಂದೆ ಏನಾಯಿತು ಅಂತ ಹೇಳಿದರೆ ಮಂತ್ರಂ ಅಮಂತ್ರಯನ್ ಚ, ಮಂತ್ರಂ ಅಮಂತ್ರಯನ್ ಚ ಅಂತೇಳಿದರೆ ಮಂತ್ರಂ ಅಂತೇಳಿದರೆ ಇದಕ್ಕೊಂದು ಮದ್ದು ಮಾಡಬೇಕು, ಇವನನ್ನು ಮುಗಿಸಬೇಕು, ಇವನನ್ನು ನಾಶ ಮಾಡಬೇಕು, ಇವನನ್ನು ಕೊಲ್ಲಬೇಕು ಅಂದರೆ ಮಂತ್ರಂ ಅಂತೇಳಿದರೆ ಇದಕ್ಕೊಂದು ಮಂತ್ರ ಅಂತೇಳಿದರೆ ಮದ್ದು, ಇದಕ್ಕೊಂದು ಮದ್ದು ಅರಿಬೇಕಲ್ರಿ, ಇವನನ್ನು ಮುಗಿಸ್ಬೇಕಲ್ಲ ಅಂದರೆ ಮದ್ದು ಅರಿಯುವುದು ಅಂತೇಳಿದರೆ ಏನು, ಮಂತ್ರ ಮಾಡಬೇಕು ಅಂತೇಳಿದರೆ ಮಂತ್ರ ಅಂದರೆ ಆಲೋಚನೆ, ಏನು ಆಲೋಚನೆ, ಅವನನ್ನು ಹೇಗೆ ತೆಗೆಯುವುದು, ಉಪಾಯ ಮಾಡಬೇಕು. ಮಂತ್ರಂ ಅಮಂತ್ರಯನ್ ಮಾಡಿದರು, ಮಂತ್ರವನ್ನು ಮಾಡಿದರು, ಉಪಾಯವನ್ನು ಮಾಡಲಿಕ್ಕೆ ಶುರು ಮಾಡಿದರು. ರಾತ್ರಿ ಇಡೀ ನಿದ್ದೆ ಬಾರದಿದ್ದಾಗ ಅವನನ್ನು ಹೇಗೆ ಮುಗಿಸೋದು, ಅವನನ್ನು ಏನು ಮಾಡೋದು, ಅವನನ್ನು ಹೇಗೆ ಕೊಲ್ಲುವುದು ಅಂತೇಳಿದರೆ ಅವನಿದ್ದರೆ ನಮಗೆ ಉಳಿಗಾಲ ಇಲ್ಲ, ಇದೇ ತಲೆಯಲ್ಲಿ ಅಂತೇಳಿದರೆ ಈ ದ್ವೇಷ ಅನ್ನುವಂಥದ್ದು ಏನಾಯಿತು, ಸದಾ ಉರುವೃದ್ಧ, ಸದಾ ಕ್ಷಣಕ್ಕೂ ಇವರನ್ನು ಬಾಧಿಸಲಿಕ್ಕೆ ಶುರು ಮಾಡಿತು. ಈ ದ್ವೇಷ ಮನೋಭಾವನೆ ಇರುವಂತಹ ದುಷ್ಟ ಪಾಪಿಷ್ಟರಾದ ಈ ಯಾರೆಲ್ಲ ಇದ್ದಾರೆ, ದುರ್ಯೋಧನ ಮತ್ತು ಅವನ ಯಾರು ಸಾಥಿಗಳಿದ್ದಾರೆ ಅವರಿಗೆ ಈ ರೀತಿ ದ್ವೇಷ ಭೀಮಸೇನನ ಮೇಲೆ ಅತಿಯಾಗಲಿಕ್ಕೆ ಇದು ಕಾರಣ ಆಯಿತು, ಅತಿಯಾಗ್ತಾನೇ ಹೋಯಿತು. 66ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ವಾಯುಪುತ್ರನಾದ ಭೀಮ ಈ ರೀತಿ ನಿತ್ಯ ಅಂದರೆ ನಿತ್ಯಂ ಮಾಡುತ್ತಿದ್ದ ಕೃತ ಅಂದರೆ ಮಾಡುವುದು, ಕೃತಾನಿ ಅಂದರೆ ಮಾಡಿದ ಈ ಕೆಲಸಗಳು, ಎಂಥ ಕೆಲಸಗಳು, ಅಪರಿಮಿತ ಕಾರ್ಯಗಳನ್ನು ಕಂಡು, ಅಪರಿಮಿತ ಬಲ, ಅಮಿತಂ ಬಲ, ಅಪರಿಮಿತವಾದ ಬಲ ಇರುವಂತಹ, ಬಲವನ್ನು ತೋರಿಸುವಂತಹ ಕಾರ್ಯಗಳನ್ನು ಕಂಡು ಅತ್ಯಂತ ಶ್ರೇಷ್ಠವಾದ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲದರಲ್ಲಿಯೂ ಭೀಮಸೇನನೇ, ಎಲ್ಲಿ ಹೋದರೂ ಭೀಮಸೇನನೇ. ಇದು ಯಾಕೆ ಅಂತ ತಿಳ್ಕೊಂಡ್ಬಿಟ್ಟು ಅಪರಿಮಿತವಾದ ಬಲವನ್ನು ಉದೀಕ್ಷ್ಯ ಅರಿತು ತಿಳಿದು, ದೃಷ್ಟ್ವಾ ಅಂತೇಳಿದರೆ ಈ ಎಲ್ಲ ಶ್ರೇಷ್ಠವಾದ ಕೆಲಸಗಳು ಬಲಪೂರಿತವಾದ, ಇಷ್ಟೊಂದು ಬಲ ಇವನಿಗೆ ಹೇಗೆ, ಇದನ್ನು ನೋಡಿ ಅಂತೇಳಿದರೆ ಬಹಳ ಬಲಿಷ್ಠ ಇವನು, ಅಂದರೆ ಇವನಿದ್ದರೆ ನಮಗೆ ಕಷ್ಟ ಅನ್ನುವಂಥದ್ದನ್ನು ತಿಳಿದು ಅಮಿತಂ ಬಲಂ ಉದೀಕ್ಷ್ಯ ಅಪರಿಮಿತವಾದ ಬಲವನ್ನು ಅರಿತು ತಿಳಿದು ರಾಜಪುತ್ರರುಗಳ ದ್ವೇಷ ಸದಾ, ರಾಜಪುತ್ರರು ಅಂತ ಯಾವ ಶಬ್ದದಲ್ಲಿ, ರಾಜ್ಞಾಂ ನಿಖಿಲಾಶ್ಚ ರಾಜ್ಞಾಂ ತನಯ, ಅಲ್ಲಿರುವಂತಹ ಎಲ್ಲ ರಾಜಕುಮಾರರು, ನಿಖಿಲಾಶ್ಚ ರಾಜ್ಞಾಂ ತನಯ. ಸೊ ರಾಜಪುತ್ರರುಗಳ ದ್ವೇಷ ಅಂದರೆ ದ್ವೇಷ ಏನಾಯಿತು, ಸದೋರು ವೃದ್ಧ ಅಂತೇಳಿದರೆ ಸದಾ ಹೆಚ್ಚುತ್ತಲೇ ಹೋಯಿತು. ಊರು ಅಂದರೆ ದೊಡ್ಡ, ವೃದ್ಧ ಅಂದರೆ ಅಭಿವೃದ್ಧಿ ಅಂದರೆ ಜಾಸ್ತಿ ಆಗ್ತಾನೆ ಹೋಯಿತು. ಅವರೆಲ್ಲ ಸೇರಿ
ಉಪಾಯವೊಂದನ್ನು ಯೋಜಿಸಿದರು. ಮಂತ್ರಂ ಅಮಂತ್ರಯಂಶ್ಚ, ಒಂದು ಮದ್ದು ಮಾಡಬೇಕು ಅಂತ ಹೇಳ್ಕೊಂಡು ಏನು ಮದ್ದು ಅರಿದರು ಭೀಮಸೇನನ ವಿರುದ್ಧ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್ ಏನಿದೆ ಅದು ಬರಲಿಕ್ಕಿದೆ. ಸೊ ಇವತ್ತು ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.